ಕತ್ತಲ ಅಮಾವಾಸ್ಯೆ ರಾತ್ರಿ ಊರಿನ ಹೊರಗಡೆ ಇರುವ ಸ್ಮಶಾನದ ಕಡೆ ತಿರುಗಿ ಊರಿನಲ್ಲಿ ಇರುವ ನಾಯಿಗಳ ಹಿಂಡು ಒಂದೇ ಸಮನೆ ಆಕಾಶ ಕಳಚಿ ಬಿತ್ತು ಎಂಬಂತೆ ಕೂಗುತ್ತಿದ್ದುವು. ಮರಗಳು ಒಂದೇ ಬಾರಿಗೆ ಎಲ್ಲೋ ಹೊರಟಂತೆ ಇನ್ನೇನು ಬುಡಮೇಲು ಆಗುವಂತೆ ಅಲ್ಲಾಡುತ್ತಾ ಇಡೀ ಪ್ರಕೃತಿಯೇ ರಣಭಯಂಕರವಾಗಿ ಕಂಗೊಳಿಸುತ್ತಾ ಇತ್ತು. ಎಷ್ಟೇ ಧೈರ್ಯದ ವ್ಯಕ್ತಿ ಕೂಡ ಭಯ ಪಡಲೇಬೇಕು. ಹಾಗೆ ವಾತಾವರಣ ಬದಲಾಗುತ್ತಿತ್ತು. ಇಡೀ ಊರಿನ ಜನ ಎದರಿ ಮನೆಯ ಬಾಗಿಲು ಭದ್ರ ಮಾಡಿ ಮಲಗಿದ್ದಾರೆ. ಆದರೆ ಆತನೊಬ್ಬನನ್ನು ಬಿಟ್ಟು ಊರಿನ ವಾತಾವರಣಕ್ಕೂ ತನಗೂ ಯಾವ ಸಂಬಂಧ ಇಲ್ಲ ಅನ್ನುವ ಹಾಗೆ ಊರಿನ ಮುಖ್ಯ ರಸ್ತೆಯಲ್ಲಿ 6 ಅಡಿಯ ಅಜಾನುಬಾಹು ದಾಪುಗಾಲು ಹಾಕುತ್ತಾ ಸ್ಮಶಾನದ ಕಡೆ ಸಾಗುತ್ತಿದ್ದ. ಅವನು ಬರುವ ದಾರಿಯಲ್ಲಿ ಅಲ್ಲಿಯವರೆಗೂ ಏನೋ ಆದಂತೆ ಕೂಗುತ್ತಿದ್ದ ನಾಯಿಗಳು ಒಂದೇ ಸಮನೆ ಯಾರೋ ಗಂಟಲು ಬತ್ತಿದಂತೆ ಸುಮ್ಮನೆ ಮೂತಿ ಕೆಳಗೆ ಹಾಕಿ ಮಲಗಿದವು. ಇದ್ಯಾವುದರ ಬಗ್ಗೆ ಗಮನ ಇಲ್ಲದಂತೆ ಆ 6 ಅಡಿಯ ವ್ಯಕ್ತಿ ಸ್ಮಶಾನದ ಕಡೆಗೆ ಸಾಗುತ್ತಿದ್ದ. ಅವನ ಕಣ್ಣುಗಳಲ್ಲಿ ಯಾರನ್ನೋ ನೋಡುವ ತವಕ, ತುಟಿಗಳಲ್ಲಿ ಯಾವುದೋ ಮಂತ್ರ ಮಣಮಣ ಎನ್ನುತ್ತಾ ಸ್ಮಶಾನದ ಒಳಕ್ಕೆ ಹೊಕ್ಕ. ತನಗೆ ಎಷ್ಟೋ ವರ್ಷಗಳಿಂದ ಪರಿಚಯ ಇರುವ ಜಾಗದ ಹಾಗೆ ಸ್ಮಶಾನದ ಒಳಗೆ ಸುತ್ತಾಡಿ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡ. ಅಲ್ಲಿ ತಾನು ತಂದಿದ್ದ ಬ್ಯಾಗ್ ತೆಗೆದು ಅದರ ಒಳಗಿಂದ ಒಂದಿಷ್ಟು ಸಾಮಗ್ರಿಗಳನ್ನು ಜೋಡಿಸುತ್ತಾ ಯಾವುದೋ ಪೂಜೆಗೆ ಸಿದ್ಧ ಮಾಡಿಕೊಂಡ. ಪೂಜೆಗೆ ಸಿದ್ಧವಾದ ನಂತರ ಯಾವುದೋ ಮಂತ್ರವನ್ನು ಒಂದೇ ಸಮನೆ ಜೋರಾಗಿ ಹೇಳತೊಡಗಿದ. ಅವನ ಮಂತ್ರಕ್ಕೆ ಸ್ಮಶಾನದ ಗೋರಿಯಲ್ಲಿ ಮಲಗಿದ್ದ ಪ್ರೇತಾತ್ಮಗಳು ಎದರಿ ಮಗ್ಗುಲ ಬದಲಿಸಿ ಮಲಗಿದವು. ಒಮ್ಮೆಲೆ ಇಡೀ ಸ್ಮಶಾನಕ್ಕೆ ಯಾರನ್ನೋ ಒತ್ತು ತಂದಂತೆ ಜೋರಾಗಿ ಗಾಳಿ ಬೀಸಿತು. ಮಂತ್ರ ಜಪಿಸುತ್ತಾ ಕೂತಿದ್ದ ಮಂತ್ರವಾದಿಯ ಮುಖದಲ್ಲಿ ನಗು ಮೂಡಿ ಮಾಯವಾಯಿತು. ಗಾಳಿಯ ವೇಗ ಹೆಚ್ಚಾದಂತೆ ಇವನ ಸ್ವರ ಕೂಡ ಏರಿತು. ಸ್ವಲ್ಪ ಹೊತ್ತಿನ ಬಳಿಕ ಆತನ ಮುಂದೆ ಅವನು ಆರಾಧನೆ ಮಾಡುತ್ತಿದ್ದ ಭದ್ರಕಾಳಿ ಪ್ರತ್ಯಕ್ಷವಾಗಿ, ವೀರಭದ್ರ ಪ್ರಸನ್ನಳಾಗಿದ್ದೇನೆ, ಕಣ್ಣು ಬಿಡು ಎಂದು ವೀರಭದ್ರ ಮುಚ್ಚಿದ ಕಣ್ಣನ್ನು ತೆಗೆದು ತಾಯಿಯ ಮುಂದೆ ಅಡ್ಡಬಿದ್ದು ಜೋಳಿಗೆಯಲ್ಲಿ ತಂದಿದ್ದ ಕೋಳಿಯನ್ನು ಹಾಗೆ ಅಲ್ಲೇ ಕೊಂದು ತಾಯಿಗೆ ನೀಡಿದ. ಕೋಳಿಯ ರಕ್ತವನ್ನು ಒಂದೇ ಉಸಿರಿಗೆ ಕುಡಿದ ಕಾಳಿ ವೀರಭದ್ರನಿಗೆ ಅನುಗ್ರಹ ನೀಡಿ ಮರೆಯಾದಳು. ವೀರಭದ್ರನ ಮುಖದಲ್ಲಿ ಏನೋ ಸಾಧಿಸಿದ ಹೊಳಪು. ಅದೇ ಖುಷಿಯಲ್ಲಿ ಸ್ಮಶಾನದಿಂದ ಎದ್ದು ತನ್ನ ಮನೆ ಕಡೆಗೆ ನಡೆಯತೊಡಗಿದ. ಕಾಳೀಪುರ ಆ ಊರಿಗೆ ಸ್ಮಶಾನದಲ್ಲಿ ಇರುವ ಭದ್ರಕಾಳಿ ದೇವಸ್ಥಾನದಿಂದ ಆ ಹೆಸರು ಬಂತೋ ಎಂಬಂತೆ ಕಾಳೀಪುರ ಕೂಡ ಅಷ್ಟೇ ಭಯಾನಕ ಊರು. ಹೆಸರಿಗೆ ತಕ್ಕಂತೆ ಆ ಊರಿಗೆ ಅನಭಿಷಿಕ್ತ ದೊರೆ ವೀರಭದ್ರ. ಆತನ ಮನೆ ಮುಂದೆ ಜನ ಕಾಲಿಗೆ ಚಪ್ಪಲಿ ಹಾಕಿ ನಡೆಯೋಕೆ ಕೂಡ ಹೆದರಬೇಕು. ಹಾಗೆ ಇತ್ತು ಅವನ ಭಯ. ಇನ್ನು ಆತನ ಎದುರು ಮಾತಾಡೋದು ಬಿಡಿ, ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕೆ ಜನ ಎದರಿ ನಡುಕ್ತಿದ್ರು. ವೀರಭದ್ರ ಪ್ರಖಂಡ ಮಂತ್ರವಾದಿ. ಆತನ ಎದುರುಗಡೆ ಮಂತ್ರವಿದ್ಯೆಯಲ್ಲಿ ನಿಲ್ಲುವವರು ಭಾರತ ದೇಶದಲ್ಲಿ ಯಾರೂ ಇಲ್ಲ ಎಂಬಂತೆ ಆ ಊರಿನ ಜನ ನಂಬಿದ್ರು. ಇನ್ನು ಊರಿನ ಹೆಣ್ಣು ಮಕ್ಕಳಿಗೆ ಅವನ್ನ ಕಂಡ್ರೆ ಕನಸಿನಲ್ಲೂ ಭಯ. ವೀರಭದ್ರ ಒಮ್ಮೆ ಒಂದು ಹುಡುಗಿ ಮೇಲೆ ಕಣ್ಣು ಹಾಕಿದರೆ ಅವಳನ್ನ ಅನುಭವಿಸದೆ ಬಿಡ್ತಾ ಇರಲಿಲ್ಲ. ಮೊದಲು ಒಳ್ಳೆ ಮಾತಲ್ಲಿ ಹುಡುಗಿ ಮನೆಗೆ ಹೋಗಿ ತನ್ನ ಮನೆಗೆ ಬಾ ಅಂತ ಕರಿತಾ ಇದ್ದ. ಆ ಮಾತಿಗೆ ಅವಳು ಬಗ್ಗದೆ ಇದ್ರೆ ಮುಂದೆ ಆ ಹುಡುಗಿಯ ಮನೆಗೆ ತನ್ನ ಮಂತ್ರ ಪ್ರಯೋಗ ಮಾಡ್ತಾ ಇದ್ದ. ಹುಡುಗಿ ಹಾಗೂ ಆತನ ಮನೆಯವರು ಇವನು ಹೇಳಿದ ಹಾಗೆ ಯಾವುದೋ ಮೋಡಿಗೆ ಸಿಕ್ಕಿದ ಹಾಗೆ ವೀರಭದ್ರನ ಮನೆಯಲ್ಲಿ ಜೀತಕ್ಕೆ ಬಿದ್ದ ಹಾಗೆ ಕೆಲಸ ಮಾಡಿಕೊಂಡು ಇರ್ತಿದ್ರು. ಇಡೀ ಊರಿಗೆ ವೀರಭದ್ರನ ಎದುರು ಮಾತಾಡಲು ಯಾರೂ ಇರಲಿಲ್ಲ. 10 ಊರಿಗೆ ಇವನೇ ಮುಖಂಡ, ಅವನೇ ನ್ಯಾಯಾಧೀಶ, ಅವನೇ ಪೊಲೀಸ್. ಒಟ್ನಲ್ಲಿ ಕಾಳೀಪುರದ ಚಕ್ರವರ್ತಿ ವೀರಭದ್ರ. ಇನ್ನೊಂದು ಕಡೆ 21ನೇ ಶತಮಾನ ಸರ್ ನಡೀತಾ ಇರೋದು ಈಗ. ಈ ಟೈಮಲ್ಲಿ ನೀವು ಮಂತ್ರವಾದಿಯಂತೆ, ಅಘೋರಿಯಂತೆ, ಕ್ಷುದ್ರ ಪ್ರಯೋಗ ಅಂತೆ, ಇನ್ನೂ ಅದರ ಬಗ್ಗೆ ನಮ್ಮ ಟಿವಿಯಲ್ಲಿ ಪ್ರೋಗ್ರಾಮ್ ಬೇರೆ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ಜನ ಎಲ್ಲಿ ನೋಡ್ತಾರೆ ಸರ್ ಇದನ್ನೆಲ್ಲ? ಒಂದೇ ಉಸಿರಿಗೆ ಮಾತಾಡ್ತಾ ಇದ್ದ ಹರಿ ತನ್ನ ಚಾನಲ್ನ ಹೆಡ್ನ ಜೊತೆ. ಆದರೆ ಚಾನಲ್ನ ಪ್ರೋಗ್ರಾಮ್ ಹೆಡ್ ಆದ ಕಿಶೋರ್ಗೆ ಏನೋ ಇದರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಬೇಕು,
ಅದರಿಂದ ಪಾತಾಳಕ್ಕೆ ಬಿದ್ದಿರೋ ತನ್ನ TRP ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಆಸೆ. ಅವನ ಈ ಆಸೆ ಒಳ್ಳೆ ರೀತಿ ಪ್ರೋಗ್ರಾಮ್ ಡೈರೆಕ್ಟ್ ಮಾಡೋ ತಾಕತ್ತು ಇರೋದು ಹರಿಗೆ ಮಾತ್ರ ಅಂತ ಅವನ ನಂಬಿಕೆ. ಆದರೆ ಹರಿನೋ ಶುದ್ಧ ಮಾಡ್ರನ್ ಹುಡುಗ. ಅವನಿಗೆ ಈ ದೇವ್ರು ದೆವ್ವ ಎರಡರ ಮೇಲೂ ನಂಬಿಕೆ ಇಲ್ಲ. ಇನ್ನು ಈ ಮಾಟ ಮಂತ್ರದ ಬಗ್ಗೆ ಕೇಳೋದೇ ಬೇಡ. ಆದರೂ ಕಿಶೋರ್ಗೆ ತನ್ನ ಚಾನಲ್ನ TRP ಏರೋದು ಬಹಳ ಮುಖ್ಯ. ಹಾಗಾಗಿ ಅವನಿಗೆ ಹರಿನ ಒಪ್ಪಿಸದೆ ಬೇರೆ ದಾರಿ ಇರಲಿಲ್ಲ. ನೋಡು ಹರಿ, ನಾನು ನಿಂಗೆ ಈ ಪ್ರೋಗ್ರಾಮ್ ಮಾಡು ಅಂತ ಹೇಳ್ತಾ ಇಲ್ಲ. ನಾನು ಈ ಚಾನಲ್ನ ಹೆಡ್. ನನಗೆ ಗೊತ್ತು ಯಾವ ಥರ ಪ್ರೋಗ್ರಾಮ್ ಮಾಡಬೇಕು ಅಂತ. ಸೊ ನಾನು ಹೇಳಿದ್ದು ಅಷ್ಟು ಮಾತ್ರ ಮಾಡೋಕೆ ನಿಂಗೆ ಕೆಲಸ ಕೊಟ್ಟಿರೋದು. ಈ ಪ್ರೋಗ್ರಾಮ್ ಮಾಡೋಕೆ ಆಲ್ರೆಡಿ ವಿಶ್ವಗೆ ಒಳ್ಳೆ ಜಾಗ ಹುಡುಕಿಕೊಂಡು ಬರೋಕೆ ಹೇಳಿದ್ದೇನೆ. ನೀನು ಮತ್ತು ನಿನ್ನ ಟೀಮ್ ಆ ಊರಿಗೆ ಹೋಗ್ತೀರಾ ಅಷ್ಟೇ. ಅಲ್ಲಿ ಮಂತ್ರವಾದ ಮಾಡೋರ ಬಗ್ಗೆ ಆಳವಾಗಿ ಸ್ಟಡಿ ಮಾಡಿ ಒಳ್ಳೆಯ ಪ್ರೋಗ್ರಾಮ್ ರೆಡಿ ಮಾಡಿಕೊಂಡು ಬರ್ತೀರಾ ಅಷ್ಟೇ. ದಿಸ್ ಈಸ್ ಮೈ ಆರ್ಡರ್ ಎಂದು ಹೇಳಿ ತನ್ನ ಚೇಂಬರ್ ಕಡೆ ನಡೆದ. ಹರಿಗೆ ಈಗ ಕಾರ್ಯಕ್ರಮ ಮಾಡಲೇಬೇಕಾದ ಪ್ರೆಷರ್ ಬಿತ್ತು. ಇನ್ನು ವೈಯಕ್ತಿಕವಾಗಿ ಅವನಿಗೆ ಈ ಕಾನ್ಸೆಪ್ಟ್ ಬಗ್ಗೆ ಚೂರು ತಿಳಿದಿಲ್ಲ, ಮತ್ತೆ ಇಂಟ್ರೆಸ್ಟ್ ಕೂಡ ಇಲ್ಲ. ಈಗ ಏನ್ ಮಾಡ್ಲಿ ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ವಿಶ್ವ ಆಫೀಸ್ಗೆ ಎಂಟ್ರಿ ಕೊಟ್ಟ. ಲೋ ಹರಿ, ಬಾ ನಡಿ, ಅರ್ಜೆಂಟ್ ಸರ್ನ ಚೇಂಬರ್ಗೆ ಹೋಗೋಣ, ಬಾ ಕ್ವಿಕ್. ಯಾಕೋ ವಿಶ್ವ, ಏನಾಯ್ತು? ಯಾಕೆ ಚೇಂಬರ್ಗೆ ಹೋಗ್ಬೇಕು ಹೇಳು? ಫಸ್ಟ್ ಹೋಗೋಣ, ಆಮೇಲೆ ನಿಂಗೆ ಎಲ್ಲ ಗೊತ್ತಾಗುತ್ತೆ, ಬಾ ಅಂದ. ಸರಿ. ಹರಿ ಮತ್ತು ವಿಶ್ವ ಕಿಶೋರ್ ಕ್ಯಾಬಿನ್ಗೆ ಬಂದ್ರು. ಓ ವಿಶ್ವ, ಬಾ ಒಳಗೆ, ಹೋದ ಕೆಲಸ ಏನಾಯ್ತು? ವಿಶ್ವ ಬಂದ ಖುಷಿಗೆ ಹಾಗೂ ತಾನು ಕಳಿಸಿದ ಕೆಲಸ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ಕಿಶೋರ್ಗೆ ತುಂಬಾ ಎಕ್ಸೈಟ್ ಆಗಿತ್ತು. ಸರ್, ಹೋದ ಕೆಲಸ ಸಕ್ಸೆಸ್ ಸರ್. ಇಲ್ಲಿಂದ 420 ಕಿಲೋಮೀಟರ್ ದೂರದಲ್ಲಿ ಇರೋ ಕುಮಟಾಗಿರಿ ತಾಲೂಕಿನ ಕಾಳಿಪುರ ನಮ್ಮ ಪ್ರೋಗ್ರಾಮ್ಗೆ ಕರೆಕ್ಟ್ ಆಗಿರೋ ಜಾಗ ಸರ್. ಈಗ ಹರಿಗೆ ಎಲ್ಲ ಅರ್ಥ ಆಗೋಕೆ ಶುರುವಾಯಿತು. ಇಲ್ಲಿವರೆಗೂ ಎಕ್ಸೈಟ್ ಅಲ್ಲಿ ಇದ್ದ ಹರಿ ಸಡನ್ ಆಗಿ ತನ್ನ ಉತ್ಸಾಹ ಕಳೆದುಕೊಂಡ. ಆದರೆ ಕಿಶೋರ್ನ ಉತ್ಸಾಹ ಇಮ್ಮಡಿಯಾಗಿತ್ತು. ಕಾಳಿಪುರ, ಉದ್ಗರಿಸಿದ ಕಿಶೋರ್. ಹೌದು ಸರ್, ಕಾಳಿಪುರ ತುಂಬಾ ಪುರಾತನ ಊರು. ಆ ಊರಿಗೆ ಒಬ್ಬನೇ ರಾಜ, ಅವನೇ ವೀರಭದ್ರ. ಬುಲ್ಶಿಟ್, ಈಗಿನ ಕಾಲದಲ್ಲಿ ರಾಜ ಅಂತೆ, ಕಾಳಿಪುರ ಅಂತೆ. ಏನೋ ಇದೆಲ್ಲ ವಿಶ್ವ. ಅಲ್ಲಿಯವರೆಗೂ ಸುಮ್ಮನೆ ಇದ್ದ ಹರಿ ವಿಶ್ವನ ಮಾತಿಗೆ ಮಧ್ಯ ಬಾಯಿ ಹಾಕಿದ. ಮಿಸ್ಟರ್ ಹರಿ, ಕ್ಯಾನ್ ಯು ಕೀಪ್ ವೈಟ್? ನೀನು ಮುಂದುವರಿಸು ವಿಶ್ವ, ಆಜ್ಞೆ ಮಾಡಿದ ಕಿಶೋರ್. ಸರ್, ವೀರಭದ್ರ ಅಂದ್ರೆ ಸಾಮಾನ್ಯ ಮನುಷ್ಯ ಅಲ್ಲ ಸರ್. ಭಾರತ ದೇಶದಲ್ಲೇ ಇರುವ ಅಪ್ರತಿಮ ಮಂತ್ರವಾದಿ. ಅಷ್ಟೇ ಅಲ್ಲ, ಇಡೀ ಕಾಳಿಪುರ ಅವನ ಮುಷ್ಟಿ ಒಳಗಿದೆ. ಆತನ ವಿರುದ್ಧ ಮಾತಾಡೋಕೆ ಊರಿನ ಜನಕ್ಕೆ ಒಬ್ಬೊಬ್ಬರಿಗೂ ಧೈರ್ಯ ಇಲ್ಲ. ಮಾತಾಡುವುದು ಬಿಡಿ, ಅವನ ಮನೆ ಮುಂದೆ ಚಪ್ಪಲಿ ಕೂಡ ಹಾಕಿಕೊಂಡು ಓಡಾಡೋಕೆ ಹೆದರುತ್ತಾರೆ ಸರ್. ವಾವ್, ಮತ್ತೆ? ಸರ್, ನಾವು ಈ ಕಾಳಿಪುರಕ್ಕೆ ಹೋಗಿ ಊರಿನ ಬಗ್ಗೆ, ವೀರಭದ್ರನ ಬಗ್ಗೆ ಪ್ರೋಗ್ರಾಮ್ ಮಾಡಿದ್ರೆ ನಮ್ಮ ಚಾನಲ್ TRP ಸೂಪರ್ ಆಗಿ ರೈಸ್ ಆಗುತ್ತೆ ಸರ್. ಹರಿ, ನಿಮ್ಮ ಟೀಮ್ ರೆಡಿ ಮಾಡಿಕೊಂಡು ಕಾಳಿಪುರಕ್ಕೆ ಹೋಗು. ವಿಶ್ವ ಕೂಡ ನಿಮ್ಮ ಜೊತೆ ಬರ್ತಾನೆ. ಊರಿನ ಜನರ ಇಂಟರ್ವ್ಯೂ ಮಾಡಿ, ಆಮೇಲೆ ಹೇಗಾದ್ರೂ ಮಾಡಿ ವೀರಭದ್ರನ ಇಂಟರ್ವ್ಯೂ ಮಾಡಿ, ಜೊತೆಗೆ ಅವನು ಮಾಡೋ ಮಾಟ ಮಂತ್ರದ ರೆಕಾರ್ಡ್ ಮಾಡಿ ಅದನ್ನ ಜನರ ಮುಂದಿಡುವ ಪ್ರಯತ್ನ ಮಾಡೋಣ. ಒಲ್ಲದ ಮನಸ್ಸಿನಿಂದ ಹರಿ ಎಸ್ ಅಂದ. ವಿಶ್ವ ಮತ್ತು ಹರಿ ಅಂದು ಸಂಜೆ ಕಾಳಿಪುರದ ಕಡೆಗೆ ತಮ್ಮ ಟೀಮ್ ಜೊತೆಗೆ ಬಸ್ ಹತ್ತಿದ್ರು. ರಾತ್ರಿ ಇಡೀ ಜರ್ನಿಯಲ್ಲಿ ಹರಿಗೆ ನಿದ್ದೆ ಬರಲಿಲ್ಲ. ವಿಶ್ವ ಹೇಳಿದ ಕಾಳಿಪುರದ ಬಗ್ಗೆ ಹಾಗೂ ವೀರಭದ್ರನ ಬಗ್ಗೆ ಅವನ ತಲೆಯಲ್ಲಿ ವಿಚಾರಗಳು ಹರಿದಾಡ್ತಾ ಇದ್ವು. ಇದಾವುದನ್ನು ನಂಬದ ಹರಿಗೆ ವೀರಭದ್ರನನ್ನು ನೋಡುವ ತವಕ ಒಂದು ಬದಿಯಾದ್ರೆ, ನಿಜವಾಗ್ಲೂ ಮಂತ್ರವಿದೆಯಾ ಅಂತ ಕಣ್ಣಾರೆ ನೋಡಬೇಕು ಅನ್ನೋ ತವಕ ಇನ್ನೊಂದು ಕಡೆ. ಹರಿಗೆ ಇನ್ನೇನು ನಿದ್ದೆ ಹತ್ತಿತ್ತು. ಇನ್ನು ಟೈಮ್ಗೆ ಬಸ್ ಕುಮಟಾಗಿರಿ ತಲುಪಿತ್ತು. ಅಲ್ಲಿಂದ ಕಾಳಿಪುರಕ್ಕೆ ಮತ್ತೆ 5 ಗಂಟೆಗಳ ಜರ್ನಿ. ಮೊದಲೇ ನಿದ್ದೆ ಇಲ್ಲದ ಹರಿ ತನ್ನ ಟೀಮ್ಗೆ ಕುಮಟಗಿರಿಲೇ ಸ್ವಲ್ಪ ರೆಸ್ಟ್ ಮಾಡೋಕೆ ಹೇಳಿ ತಾನು ಕೂಡ ಮೊದಲೇ ಬುಕ್ ಮಾಡಿದ್ದ ರೂಮ್ ಒಳಗೆ ಹೋಗಿ ಸಿಗರೆಟ್ ಹಚ್ಚಿ ಏನೋ ಯೋಚನೆ ಮಾಡ್ತಾ ತನ್ನ ಹಾಸಿಗೆ ಮೇಲೆ ಕೂತ. ಸಿಗರೆಟ್ ಅಲ್ಲೇ ಕೆಳಗೆ ಹಾಕಿ ದಿಂಬಿಗೆ ತಲೆ ಒರಗಿಸಿ ಕಣ್ಣು ಮುಚ್ಚಿದ.